ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರದ ಸಂಘದ ವತಿಯಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಮಾಜಿ ಕೊಚ್ಚುಮುಲ್ ಅಧ್ಯಕ್ಷ ಕೆವಿ ನಾಗರಾಜು, ಉಪಾಧ್ಯಕ್ಷರಾಗಿ ಪ್ರಕಾಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಕೆವಿ ನಾಗರಾಜು, ಕಣಜೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸತತ 7 ಬಾರಿ ಚುನಾವಣೆ ನಡೆದಿದ್ದು, ಅದರಲ್ಲಿ ಸತತ 7 ಬಾರಿಯೂ ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದು ನನಗೆ ಬಹಳ ಖುಷಿ ತಂದಿದೆ ಎಂದರು. ಈ ದಿನ ಕಣಜೇನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು. ಬಹುಶಃ 87ರಲ್ಲಿ ಒಂದು ಸಂಘ ಪ್ರಾರಂಭ ಆಗಿತ್ತು. 87ರಲ್ಲಿ ಸಂಘ ಪ್ರಾರಂಭ ಆದಾಗಿನಿಂದನೂ ಕೂಡ ಇದುವರೆಗೂ ಕೂಡ 7 ಬಾರಿ ಚುನಾವಣೆ ಅನೌನ್ಸ್ ಆಗಿದೆ. ಆದರೆ ಚುನಾವಣೆ ನಡೆದಿಲ್ಲ. 7 ಬಾರಿ ಕೂಡ ಅವಿರೋಧವಾಗಿ ನಿರ್ದೇಶಕರನ್ನು ನನ್ನನ್ನು ಅಧ್ಯಕ್ಷರನ್ನಾಗಿ ನಮ್ಮ ಕಣಜೇನಹಳ್ಳಿಯ ಮುಖಂಡರು ಮತ್ತು ಎಲ್ಲ ಹಾಲು ಉತ್ಪಾದಕ ಬಂಧುಗಳು, ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿ ಬಿಟ್ಟಿದ್ದಾರೆ. ಇದು ನನ್ನ ಪೂರ್ವ ಪುಣ್ಯ, ಭಗವಂತನ ಆಶೀರ್ವಾದ, ಈ ನಮ್ಮ ಕಣಜೇನಹಳ್ಳಿ ಗ್ರಾಮದ ಆಶೀರ್ವಾದದಿಂದ ಈ ರೀತಿ ಆಗಿದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ನಾಗರಾಜಣ್ಣ ಬೇಕು ಅಂತ ಆಯ್ಕೆ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. 87ರಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಅವತ್ತು ಪ್ರಾರಂಭ ಮಾಡಿದ ಡೈರಿ ಈವರೆಗೂ ಕೂಡ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ. ಮೊದಲನೇದಾಗಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಬಿಲ್ಡಿಂಗನ್ನು, ಹೊಸ ಕಟ್ಟಡವನ್ನು ಕಟ್ಟಿದ್ವಿ. ಅದಾದಮೇಲೆ ಮೊನ್ನೆ ನಿಮಗೆಲ್ಲ ಗೊತ್ತಿದೆ, 6 ತಿಂಗಳಿಂದ ಡಾಕ್ಟರ್ ಸುಧಾಕರ್ ಅವರನ್ನು ಕರೆಸಿ ಇದು ಹೊಸ ಕಟ್ಟಡ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಬಹುಶಃ ಈ ಕಣಜೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ವತಿಯಿಂದ ನಾನು 92ರಲ್ಲಿ ನಮ್ಮ ಮಾನ್ಯ ಕೆ ಬಿ ಪಿಳ್ಳಪ್ಪನವರ ಆಶೀರ್ವಾದದಿಂದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾದೆ. ಅದಾದಮೇಲೆ 96ರಲ್ಲಿ ಅಧ್ಯಕ್ಷನಾದೆ. ಅಂದಿನಿಂದ ಬಹುಶಃ 25 ವರ್ಷಗಳ ಕಾಲ 5 ಬಾರಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಆದೆ. ನನ್ನ ಅವಧಿಯಲ್ಲಿ ಬೇಕಾದಷ್ಟು ಈ ಒಕ್ಕೂಟಕ್ಕೆ, ತಾಲೂಕಿಗೆ ಕೆಲಸಗಳನ್ನು ಮಾಡಿದ್ದೀನಿ. ನಾನು ಆಯ್ಕೆ ಆಗಿದ ಕೇವಲ 68 ಸೊಸೈಟಿ ಇತ್ತು. ಇವತ್ತು 200 ಮೇಲೆ ಸೊಸೈಟಿಗಳು ಮಾಡಿದ್ದೀನಿ. ನನ್ನ ಅವಧಿಯಲ್ಲೇ ಸುಮಾರು 150 ಸೊಸೈಟಿಗಳನ್ನು ಮಾಡಿದ್ದೀನಿ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ಊರುಗಳಿಗೂ ಮಾಡಿಕೊಟ್ಟಿದ್ದೀನಿ. ಅದೇ ರೀತಿ ಕೋಲಾರ ಹಾಲು ಒಕ್ಕೂಟಕ್ಕೆ ಹೋದ್ಮೇಲೆ, ನಾನು ಅಧ್ಯಕ್ಷನಾದಮೇಲೆ ಟೆಟ್ರಾ ಪ್ಯಾಕ್ ಘಟಕ ಇವತ್ತೇನು 4 ಲಕ್ಷ ಲೀಟ್ರ್ ಪ್ರತಿದಿನ ಮಾರಾಟ ಮಾಡ್ತಾಯಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರೇವಣ್ಣವ್ರ ಸಹಕಾರದಿಂದ ಕೋಲಾರದಲ್ಲಿ ಮಾಡಿದೆ. ಇವತ್ತು ಅದಿಲ್ಲದೆ ಇದ್ದರೆ ನಮ್ಮ ಹಾಲು ಮಾರಾಟನೇ ನಿಂತು ಹೋಗ್ತಾಯಿತ್ತು. ಅಷ್ಟು ಒಳ್ಳೆ ಘಟಕವನ್ನು ಮಾಡಿದ್ದೀವಿ ನನ್ನ ಅವಧಿಯಲ್ಲಿ. ಮೊದಲನೇದಾಗಿ ನಮ್ಮ ಹಳ್ಳಿಯ ಮುಖಂಡರು ಮತ್ತು ನಮ್ಮೆಲ್ಲ ನಿರ್ದೇಶಕರಿಗೆ, ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಬಿಜೆಪಿ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಕೆಎನ್ ವೆಂಕಟೇಶ್ ಅವಿರೋಧ ಆಯ್ಕೆಯಾದರೆ, ಉಪಾಧ್ಯಕ್ಷರಾಗಿ ಎಂ ನೀಲಕಂಠಪ್ಪ ಚುನಾವಣೆಯಲ್ಲಿ 9 ಮತಗಳನ್ನು ಪಡೆದು 5 ಮತಗಳ ಅಂತರದಿಂದ ಗೆದ್ದು ಆಯ್ಕೆಯಾಗಿದ್ದು, ದೊಡ್ಡಮರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತಷ್ಟು ಬೆಳೆಸಲು ನಾವು ಸದಾ ಸಿದ್ಧರಿದ್ದೇವೆಂದು ಹೇಳುತ್ತಾ ಮತ ಹಾಕಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಈಗ ನಮ್ಮ ಮೊದಲನೇದಾಗಿ ಈ ಹಾಲು ಉತ್ಪಾದಕ ಸಂಘದ ದೊಡ್ಡಮಳ್ಳಿ ಈ ಗ್ರಾಮದ ಎಲ್ಲ ಜನರಿಗೂ ನಾನು ವಂದಿಸ್ತೀನಿ. ಯಾಕೆಂದರೆ ಸುಮಾರು 1985ರಿಂದನೂ ಇದು ಯಾವುದೇ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಬಂದಿರೋ, ಇವತ್ತು ಯಾವತ್ತೂ ಎಲೆಕ್ಷನ್ ಮಾಡಿಲ್ಲ ಅನ್ನೋದೊಂದು ಎಲ್ಲರೂ ಹಿರಿಯರು ನಡೆಸ್ಕೊಂಬಂದಿರೋದು. ಅದು ಇವತ್ತಿನ ದಿವಸದಲ್ಲಿ ಏನಂದರೆ ಅವಿರೋಧವಾಗಿ ಅಧ್ಯಕ್ಷರಾಗಿದೆ. ಉಪಾಧ್ಯಕ್ಷರು ಮಾತ್ರ ಒಂದು ಎಲೆಕ್ಷನ್ ನಡೀತು, ಅದರಲ್ಲಿ 9 ಮತ ತೆಗೆದು ಬೇರೆಯವರು 4 ಮತ ತೆಗೆದಿದ್ದಾರೆ. ಇಲ್ಲ, ಅದೇನು ತೊಂದರೆ ಇಲ್ಲ. ಅಕಸ್ಮಾತಾಗಿ ನಮ್ದು ಏನಂದರೆ ಈ ಡೈರಿ ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡೋಗ್ಬೇಕು. ಯಾಕಂದರೆ ನಮ್ಮದು ಡೈರಿ ಕೋಲಾರದ ಚಿಕ್ಕಬಳ್ಳಾಪುರ ಡೈರಿ ಬಂದು ನಂದಿಕಾಸ್ 1 ಕಿಲೋಮೀಟ್ರ್ ಇದೆ, ನಮಗೆ 1 ಕಿಲೋಮೀಟ್ರ್ ಸಹ ಇಲ್ಲ. ಅಂಥ ಒಂದು ಜಾಗದಲ್ಲಿ ನಮ್ಮ ಡೈರಿ ಇರುವಾಗ ನಮ್ಮದು ಒಂದು ಅತ್ಯುನ್ನತವಾದ ಸ್ಥಾನ ಪಡಿಬೇಕು ಅಂತ ನಮ್ಮೆಲ್ಲರ ಒಂದು ಆಸೆ ಇದೆ. ಇದನ್ನು ಈಗಾಗಲೇ ಸುಮಾರು ಜನ ಬಂದಿರೋರು, ಎಷ್ಟೋ ಜನ ಇವಾಗ ಅಧ್ಯಕ್ಷಗಳಾಗಿರೋರು ಕೂಡ ಭಾಳ ಚೆನ್ನಾಗಿ ನಡ್ಸ್ಕೊಂಡ್ಬಂದಿದ್ದಾರೆ. ಈಗಾಗಲೇ ನೀವು ಹೇಳ್ದಂಗೆ ನಾವು ಸಹಕಾರ ಸಂಘದ ಅಧ್ಯಕ್ಷರಾಗಿ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈಗ ನನಗೂ ಸಹ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ವ್ಯಾಪ್ತಿಯ ಜನಗಳು ನಂಗೆ ಆಶೀರ್ವಾದ ಮಾಡಿ ಒಳ್ಳೆಯ ದಾರಿಯನ್ನು ಕೊಟ್ಟಿದ್ದಾರೆ. ಅದೇ ದಾರಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಏನಪ್ಪ ಅಂದರೆ, ಈಗ ನಮ್ಮ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿದ್ದಾರೆ. ಭಾಳ ಸಂತೋಷ ಇದು ಯಾವುದೇ ತೊಂದರೆ ಇಲ್ಲದಂತೆ ನಡೆಸ್ಕೊಂಬಂದಿದ್ದಾರೆ. ಈಗ ಡೈರಿ ಹೇಳಿದ್ನಲ್ಲ, ನಂದಿಕಾಸಲ್ಲೂ ಡೈರಿ ಇರೋದ್ರಿಂದ ನಮ್ಮ ಒಂದು ಡೈರಿ ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತಾರೆ ಅನ್ನೋದು ಎಲ್ಲ ಗ್ರಾಮಸ್ಥರ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೊತಾರೆ ಅಂತ ನಮಗೊಂದು ನಂಬಿಕೆ ಇದೆ.
ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಅದು ನಮಗೆ ಭಾಳ ಗ್ರಾಮ ಎಲ್ಲ ಜನರಿಗೂ ಸಂತೋಷ ಆಗ್ತಾ ಇದೆ. ಉಪಾಧ್ಯಕ್ಷರು ನೀಲಕಂಠಪ್ಪನವರು ಅಂತ ಈಗ ನಮ್ಮ ದೊಡ್ಡಮಳ್ಳಿ ಗ್ರಾಮದವರು, ಅವರು ಇವತ್ತು ಒಂದು ಉಪಾಧ್ಯಕ್ಷ ಸ್ಥಾನ ಅವರಿಗೆ ನಾವು ಮತಗಳ ಕೊಟ್ಟು ಅವ್ರಿಗೆ ಡೈರೆಕ್ಟರ್ ಕಡೆಯಿಂದ ಒಂದು ಗೆಲ್ಲಿಸಿ ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದೀವಿ. ಅವರು ಹಿರಿಯರು, ಅವ್ರಿಗೂ ಒಂದು ಸಮಾಧಾನ ಸಂತೋಷ ಇರ್ತದೆ. ಊರಿನ ಗ್ರಾಮದ ಎಲ್ರಿಗೂ ಒಂದು ಸಂತೋಷವಾದ ಒಂದು ಸಂಗತಿ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ ಸರ್. ಇವತ್ತು ಇದು ಊರವರು, ನಮ್ಮ ನಾರಾಯಣಸ್ವಾಮಣ್ಣವರು ಅಥವಾ ನಮ್ಮ ಊರು ಪ್ರಮುಖರು ಅಥವಾ ನಮ್ಮ ರವೇಣ್ಣವರು ಅಥವಾ ಇನ್ನೂ ನಮ್ಮ ಸುತ್ತು ಇರೋಂಥ ಎಲ್ಲರೂ ಕೂಡ ಇದ್ರ ಬಗ್ಗೆ, ಈ ಸಂಘ ಸಮಸ್ಯೆ ಬಗ್ಗೆ ಹಿಂದಿನಿಂದ ಕಾಳಜಿ ಇದೆ. ಅಥವಾ ನಮ್ಮ ಹಿಂದಿನ ಹಿರಿಯರು ಕೂಡ ಅದೇ ರೀತಿ ನಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ಸುಮಾರು ಜನ 32 ಜನ ಆಕಾಂಕ್ಷಿಗಳಿದ್ರು. ಅದರಲ್ಲಿ ನಮ್ಮ ಏನು ನ್ಯಾಯಸ್ಥರು ಅಂತ ನಾನು ನಾರಾಯಣಸ್ವಾಮಣ್ಣು ಮುನ್ಷಾಮಣ್ಣು ಸೇರಿದ್ವು, ಅದನ್ನು ಕೂತು ಮಾತಾಡಿ 12 ಜನ ಮಾಡಿದ್ದೀವಿ. ಅದರಂತೆ ನ್ಯಾಯದಂತೆ ಏನೋ ಸ್ವಲ್ಪ ಸಣ್ಣ ಪುಟ್ಟ ಇದಾಯಿತು. ಅವಿರೋಧವಾಗಿ ಕೆ.ಎನ್. ಶ್ರೀನಿವಾಸ್ ಅವ್ರನ್ನ ನಾವು ಅಧ್ಯಕ್ಷರನ್ನು ಮಾಡಿದ್ವಿ. ಇನ್ನೋರ್ನೂ ಪಾಪ, ಯಾಕಂದರೆ ಬ್ರಾಹ್ಮಣರಿಗೆ ಅಥವಾ ಲಿಂಗಾಯತರಿಗೆ ಅಧಿಕಾರ ಸಿಕ್ಕೋದೇ ಕಡಿಮೆ ನಮ್ಮ ಕ್ಷೇತ್ರದಲ್ಲಿ ಅಥವಾ ಈ ಚಿಕ್ಕಬಳ್ಳಾಪುರದಲ್ಲಿ. ಅಂಥವ್ರು ಕೊಡಬೇಕು ಅನ್ನೋ ಒಂದು ಒತ್ತಡ ಅಥವಾ ಎಲ್ಲ ಜನಾಂಗದ್ದು, ಅದಕ್ಕೋಸ್ಕರ ಅವ್ರನ್ನ ಇನ್ನೋರನ್ನ ಉಪಾಧ್ಯಕ್ಷರನ್ನು ಮಾಡಿದ್ದೀವಿ. ಅಷ್ಟು ಮಾಡಿ ಈ ಸಂಘ ಸಮಸ್ಯೆನ ಇವರು ಸೂಕ್ಷ್ಮವಾಗಿ ನಡೆಸ್ಕೊಂಡು ಹೋಗ್ತಾರೆ. ಶ್ರೀನಿವಾಸು ಅಥವಾ ಪುಟ್ಟರಾಜಪ್ಪನವರು ಅಥವಾ ಈ ಕಮಿಟಿ ಕೂಡ ನನಗೆ ತುಂಬ ನಂಬಿಕೆ ಇದೆ. ಅಥವಾ 4 ಜನ ಅವರು ಅಪೋಸಿಟ್ ಇದ್ರು ಕೂಡ ಇವ್ರ ಕೈ ಜೋಡಿಸ್ತಾರ ಅನ್ನೋ ನಂಬಿಕೆನೂ ಇದೆ ನನಗೆ. ಅವರು ಕೂಡ ಇದಕ್ಕೆ ಸ್ಪಂದಿಸ್ತಾರ ಅಂತೇಳಿ. ಇನ್ನು ಕಣಜನಹಳ್ಳಿ ಹಾಗೂ ದೊಡ್ಡಮರಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸದಸ್ಯರು ಹಾಗೂ ಗ್ರಾಮಸ್ಥರು ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿದರು. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.